ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ಇದೇನಪ್ಪ ಫಸ್ಟಿಗೆ ಟ್ರಾವೆಲಿಂಗ್ ತೋರಿಸ್ತಿದ್ದಾರೆ ಅಂತ ಅಂದ್ಕೊಳ್ತಿದ್ದೀರಾ. ಹಾಗೇನಿಲ್ಲ, ನಾನು ಹೋದ ವೀಡಿಯೋದಲ್ಲೇ ನಿಮಗೆ ತಿರುಪತಿಗೆ ಹೋಗ್ತಾಯಿದ್ದೀವಿ ನಾವು ಅಂತ ಹೇಳಿದ್ದೆ. ಯಾರ್ಯಾರು ಹೋಗ್ತಿದ್ದೀವಿ, ಯಾರೆಲ್ಲ ಹೋಗ್ತಿದ್ದೀವಿ ಅಂತ ತೋರಿಸ್ತೀನಿ. ನಮ್ಮ ಕಸಿನ್, ಅವ್ರ ವೈಫು, ಅವ್ರ ಮಕ್ಕಳು, ಮತ್ತು ನಾನು, ನನ್ನ ಗಂಡ, ನಮ್ಮ ಪಾಪು, ಇಷ್ಟು ಜನ ಎಲ್ಲ ಹೋಗ್ತಾಯಿದ್ದೀವಿ. ಅಲ್ಲಿ ಹೋಗಿ ಟೋಕನ್ ತೊಗೋಬೇಕು. ಹಾಗಾಗಿ ನಾವು ಬೆಳಿಗ್ಗೆನೇ 6:30ಗೆ ಹೊರಟಿದ್ದೀವಿ. ಬೆಂಗಳೂರಿಂದ 6:30ಗೆ ಹೊರಟಿದ್ದು. ಮಧ್ಯ ದಾರಿಲಿ ಏನಾದರೂ ಒಂದು ಸ್ವಲ್ಪ ತಿಂಡಿ ತಿನ್ಕೊಳ್ಳೋಣ ಅಂತ ಹೋಟ್ಲ್ ಹತ್ರ ನಿಲ್ಲಿಸಿದ್ವಿ. ತಿಂಡಿದು ನಾವೇನು ಬ್ಯಾಂಗ್ಳೂರಿಂದ ಮುಂದೆ ಅಂದರೆ ಒಂದು ಸ್ವಲ್ಪ ಒಂದು 100 ಕಿಲೋಮೀಟ್ರ್ ದಾಟಿ ಒಂದು ಹೋಟ್ಲ್ ಹತ್ರ ನಿಲ್ಲಿಸಿದ್ವಿ. ನನಗೇನು ತಿಂಡಿ ಏನು ಅಷ್ಟು ಇಷ್ಟ ಆಗಿಲ್ಲ, ಮತ್ತು ಅಷ್ಟು ಚೆನ್ನಾಗಿರಲಿಲ್ಲ ತಿಂಡಿ. ದೋಸೆ ಅಂದರೆ ಎಲ್ಲ ಕಡೆಯೂ ನಾರ್ಮಲಾಗಿ ಇರುತ್ತೆ ಅಲ್ವಾ ಅಂತ ನಾನು ದೋಸೆ ಆರ್ಡ್ರ್ ಮಾಡಿದೆ. ಬಟ್ ಅದು ದೋಸೆ ಥರ ಇರಲಿಲ್ಲ, ಅದು ಬೇರೆ ಥರನೇ ಇತ್ತು. ನನಗಿಷ್ಟ ಆಗಿಲ್ಲ. ಆ ಹೋಟ್ಲಲ್ಲಿ ಏನೂ ಇಷ್ಟ ಆಗಿಲ್ಲ. ಒಬ್ಬೊಬ್ರಿಗೆ ಒಂದೊಂದು ಥರ ಟೇಸ್ಟ್ ಇರುತ್ತೆ. ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ. ನನ್ನ ಪ್ರಕಾರ ನನಗೊಂಚೂರು ಇಷ್ಟ ಆಗಲ್ಲ, ಇಷ್ಟ ಆಗಿಲ್ಲ ಇದೇ ಆ ಹೋಟ್ಲು. ನಾವು ಆಮೇಲೆ ಲೆಮನ್ ರೈಸ್ ಇದೆ ಅಂತ ಲೆಮನ್ ರೈಸ್ ಸ್ವಲ್ಪ ಕೊಟ್ಟರು. ಅದನ್ನು ತಿಂದ್ಕೊಂಡು ಹೇಗೋ ಸ್ವಲ್ಪ ಹೊಟ್ಟೆ ತುಂಬ್ತಲ್ಲ ಅಂತ ಹೊರಟ್ವಿ. ಮತ್ತು ಇನ್ನೇನು ನಾವು ಆಂಧ್ರ ಹತ್ತತ್ರ ಇದ್ದೀವಿ, ಇನ್ನೂ ಎಂಟ್ರಿ ಆಗಿಲ್ಲ. ಇದು ನೋಡಿ, ಇದು ಗುಡ್ಡ ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ಎಲ್ಲ ಅಂದರೆ ನಾನು ಫುಲ್ಲು ವೀಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ. ಮಧ್ಯೆ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ ಅಷ್ಟೇ. ಇದೇನು ಕಾಣಿಸ್ತಿದೆ ಮಾವಿನ ಮರ. ನಮ್ಮ ಕಡೆ ಅಡಿಕೆ ತೋಟ, ತೆಂಗಿನ ಮರ ಆ ಥರ ಏನಿರುತ್ತೆ ಆ ಥರ ಎಲ್ಲ ಇಲ್ಲ ಆ ಕಡೆ. ಎಲ್ಲೂ ನೋಡಿದ್ರು ಮಾವಿನ ಮರಗಳೇ, ಮಾವಿನ ಹಣ್ಣು ಎಲ್ಲ. ಅದು ಏನಂತಾರೆ, ಕಸಿ ಮಾಡಿರ್ತಾರಲ್ವ, ಕಸಿ ಮಾಡಿರೋ ಅಂಥ ಮಾವಿನ ಹಣ್ಣು ಅದಕ್ಕೆ ಪ್ಯಾಕ್ ಮಾಡಿರ್ತಾರೆ. ಮೋಸ್ಟ್ಲಿ ಅವರೆಲ್ಲ ಏನಂತಾರೆ, ಕೆಲವೊಬ್ಬರು ತೋಟನ ವಹಿಸ್ಕೊಂಡು ಅವರು ಇದು ಮಾಡೋ ಥರ ಮಾಡಿರ್ತಾರೆ ಅನಿಸುತ್ತೆ. ಫುಲ್ಲು ಪ್ಯಾಕಿಂಗ್, ಹಣ್ಣು ಕಾಣಿಸೋದೇ ಇಲ್ಲ ಆ ಥರ ಎಲ್ಲ ಪ್ಯಾಕಿಂಗ್ ಮಾಡಿರ್ತಾರೆ ಹಣ್ಣಾಗಲಿಕ್ಕೆ. ನಮ್ಮ ಕಡೆ ಯಾವ ಥರ ಅಡಿಕೆ ತೋಟ, ಮಾವಿನ ಮರ ಆ ಥರ ಎಲ್ಲ ತೆಂಗಿನ ಮರ ಇರುತ್ತೆ, ಆ ಥರ ಫುಲ್ಲು ಮಾವಿನ ತೊಪ್ಪಲು. ಆ ಕಡೆ ಏನಂತಾರೆ, ಮಾವಿನ ತೋಟ ಅಂತಾರ ಅಥವಾ ತೊಪ್ಪಲು ಅಂತಾರ, ಒಂದೊಂದು ಕಡೆ ಒಂದೊಂದು ಹೆಸ್ರಲ್ಲಿ ಕರೀತಾರೆ. ನಾವು ಮಾವಿನ ತೊಪ್ಪಲು ಅಂತೀವಿ, ಮಾವಿನ ತೋಟ ಅಂತೀವಿ. ಇವಾಗ ನಾವು ಹೆಂಗೆ ಅಡಿಕೆ ತೋಟ, ತೆಂಗಿನ ತೋಟ ಅಂತೀವಿ, ಆ ಥರ ಮಾವಿನ ತೋಟ ಅಂತ ಹೇಳ್ತೀವಿ. ನೀವು ಬೇರೆ ಹೆಸ್ರಲ್ಲಿ ಕರಿತೀರಾ? ಹಾಗಾದರೆ ಕಮೆಂಟ್ ಮಾಡಿ ನೀವೇನು ಹೆಸ್ರಲ್ಲಿ ಕರಿತೀರಾ ಅಂತ. ಇಲ್ಲಿ ನೋಡಿ, ಇದು ಫುಲ್ ಒಂದು ಕಲ್ಲು. ಆ ಕಲ್ಲು ಎಷ್ಟು ದೊಡ್ಡದಿದೆ ಅಂದರೆ, ಈ ಥರ ಫುಲ್ಲು ಗುಡ್ಡ ಅಂತೀರ, ಬೆಟ್ಟ ಅಂತೀರ, ಈ ಥರ ಬೆಟ್ಟ ಫುಲ್ಲು ಅದು ಎಷ್ಟು ದೊಡ್ಡದಿದೆ. ಅದು ವೀಡಿಯೋದಲ್ಲಿ ಅಷ್ಟು ಕಾಣಿಸ್ತಿದೆ ಅಷ್ಟೇ, ರಿಯಲ್ಲಾಗಿ ತುಂಬಾ ದೊಡ್ಡದಿದೆ ಅದು. ನಾವು ಆಂಧ್ರ ಎಂಟ್ರಿ ಆದ್ವಿ. ಇದು ಆಂಧ್ರ ಸಿಟಿ. ನೀವು ಫಸ್ಟ್ ಹೋಗಬೇಕಾದ್ರೆ ಎಲ್ಲ ವಿಚಾರಿಸ್ಕೊಂಡು, ನಾವು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ನಾವು ಅಲ್ಲಿ ಇಲ್ಲಿ ನಿಲ್ಲಿಸಿ ಟೋಕನ್ ಎಲ್ಲಿ ತಗೊಳೋದು ಅಂತ ಕೇಳಿಬಿಟ್ಟು ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಾವು ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ನಮಗೆ ರೂಟ್ ಗೊತ್ತಿಲ್ಲ, ಎಲ್ಲಿ ಟೋಕನ್ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಎಲ್ಲ ಕೇಳಿಕೊಂಡು ಹೋಗ್ತಾಯಿದ್ದೀವಿ. ಇದೇನು ರೋಡ್ ಕಾಣಿಸ್ತಿದೆಯಲ್ಲ, ಇದು ಫ್ಲೈಓವರ್ ಅನಿಸುತ್ತೆ. ಫ್ಲೈಓವರು, ಈ ಫ್ಲೈಓವರು ಅದೇನು ಇದಿರುತ್ತೆ ಅದಕ್ಕೆಲ್ಲ ತಿಮ್ಮಪ್ಪಂದು ಏನು ನಾಮ ಬರುತ್ತಲ್ವ, ಅದನ್ನು ಹಾಕಿದ್ದಾರೆ. ಅದನ್ನು ನೋಡಿ ತುಂಬಾ ಖುಷಿ ಆಯಿತು. ಅಂದರೆ ಅಲ್ಲಿ ಆ ಊರಲ್ಲಿ ಅದು ದೇವರು ಇರೋದ್ರಿಂದ ಅವ್ರು ಆ ಥರ ಮಾಡಿದ್ದಾರೆ ಅಂತ ಮಾತಾಡ್ತಿದ್ರು ನಮ್ಮ ಮನೆಯವರು ಅವರೆಲ್ಲ. ಇಲ್ಲಿ ನೋಡಿ, ಇನ್ನೇನು ಪಾರ್ಕಿಂಗ್ ಎಲ್ಲ ಮಾಡಿ ಟೋಕನ್ ತಗೊಳ್ಳಿಕ್ಕೆ ನಾವು ಹೋಗ್ತಾ ಇದ್ದೀವಿ. ನೀವೇನೇ ಅಂದರೆ ಫಸ್ಟ್ ಟೈಮ್ ಏನಾದರೂ ಹೋಗ್ತಾ ಇದ್ದರೆ ದಯವಿಟ್ಟು ವಿಚಾರಿಸ್ಕೊಂಡು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಟೋಕನ್ ಕೊಡ್ತಾರೆ, ಅಥವಾ ಯಾವಾಗ ಕೊಡ್ತಾರೆ, ಏನು ಎಂತ ಅಲ್ಲಿ ಹೇಗೆ ಫೆಸಿಲಿಟಿ ಇದೆ ಅಂತ ಎಲ್ಲ ನೋಡ್ಕೊಂಡು ಹೋಗಿ. ಯಾಕಂದರೆ ಗೊತ್ತಿಲ್ಲದಂಗೆ ಹೋದರೆ ನಮಗೆ ಎಲ್ಲಿ ಹೋಗೋದು ಎಲ್ಲಿ ಬರೋದು ಅಂತ ಗೊತ್ತಾಗಲ್ಲ. ಅಲ್ಲಿ ಇಲ್ಲ ನಿಮಗೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ಅಲ್ಲಿ ಯಾರಿಗಾದರೂ ಕೇಳಿ ತಗೋಬೇಕಾಗುತ್ತೆ. ನಾವು ಬೆಳಿಗ್ಗೆ 11:30ಗೆ ಕ್ಯೂ ಅಲ್ಲಿ ನಿಂತಿದ್ದು ಟೋಕನ್ ತಗೊಳ್ಳಿಕ್ಕೆ. ಬಟ್ ನಮಗೆ ಟೋಕನ್ ಸಿಕ್ಕಿತ್ತು ಸಂಜೆ 5 ಗಂಟೆಗೆ.
ಕಾದು ಕಾದು ನಮ್ಮ ಮುಖಗಳೆಲ್ಲ ಹಳ್ಸೋಗಿರೋ ಏನಂತಾರೆ ಹಲಸಿನ ಹಣ್ಣು ಅಂತಾರ ಅಥವಾ ಏನಂತಾರೆ, ಫುಲ್ ಅದೇ ಥರ ಆಗ್ಬಿಟ್ಟಿತ್ತು. ಬಿಸಿಲು ಬೇರೆ, ಮಳೆ ಇರಲಿಲ್ಲ ಆವತ್ತು. ಬಿಸಿಲಲ್ಲಿ ಕೂತು ಕೂತು ತಲೆನೋವೇ ಬಂದ್ಬಿಡ್ತು. ಒಂಚೂರು ಈ ಮನೇಲಿದ್ದು ಇರೋರಿಗೆ ಒಂಚೂರು ಬಿಸಿಲು ತಾಗಿದ್ರೆ ಸಾಕು ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ. ನನಗಂತೂ ಸಿಕ್ಕಾಪಟ್ಟೆ ತಲೆನೋವು ಸ್ಟಾರ್ಟ್ ಆಗಿತ್ತು ಅವತ್ತು. ಕೂತು ನಾವು ಬೆಳಿಗ್ಗೆ 11:30 ಕ್ಯೂಲ್ಲಿ ನಿಂತಿದ್ದು, ಸಂಜೆ 5 ಗಂಟೆ ಅಂದರೆ ಮಧ್ಯಾಹ್ನ ಊಟ ಇಲ್ಲ ಏನಿಲ್ಲ. ಅಲ್ಲಿ ಸಿಕ್ಕಿದ್ದು ಸ್ವಲ್ಪ ನೀರು ಕುಡ್ಕೊಂಡು ನನ್ನ ಮಗ ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾನೆ. ಈ RCBಲಿ ಏನು ಕಾಲು ತುಳಿತ ಆಯ್ತಲ್ವ, ಆ ಕಾಲು ತುಳಿತದಲ್ಲಿ 11 ಜನ ಯಾವ ಥರ ತೀರ್ಕೊಂಡ್ರು ಅಂತ ಪಾಪ ಇದಾಗಿತ್ತು. ಬಟ್ ಇಲ್ಲಿ ನೋಡಿದ್ಮೇಲೆ ಗೊತ್ತಾಗಿದ್ದು ನನಗೆ ಎಷ್ಟು ಜನ ಅಂದರೆ ತುಂಬಾ ಜನ ಇದ್ದರು. ಅದೇನು ಕಾಲು ತುಳಿತದಲ್ಲಿ ತೀರ್ಕೊಂಡ್ರು ಆ ಹುಡುಗರು. ಫುಲ್ ಹಂಗೇ ಸಿಚುವೇಶನ್ ಇತ್ತು. ಏನು ಒಂದು ಸಲ ಅದು ಎಲ್ಲೋ ಒಂದು ಮಿಸ್ಸಾಗಿ ಒಂದು ಸಣ್ಣ ಪಲ್ಲಿ ಬಂದುಬಿಟ್ಟು ಜನಗಳೆಲ್ಲ ಎದ್ದು ನಿಂತ್ಕೊಬಿಟ್ರು. ಯಾಕೆ ಏನು ಅಂತ ಕೇಳಿದ್ದಕ್ಕೆ ಪಲ್ಲಿ ಅಂತ ಇದು ಮಾಡಿದ್ರು. ಹಂಗಾಗಿ ಎಲ್ಲರೂ ಅಟ್ ಎ ಟೈಮ್ ಎದ್ದು ನಿಂತ್ಕೊಂಡಿದ್ರಿಂದ ಮುಂದ್ಗಡೆ ಅಂದರೆ ನಾವು ಮುಂದ್ಗಡೆ ಇರೋ ಹುಡುಗ ಫುಲ್ಲು ಜನ ಎಲ್ಲ ನಿಂತ್ಕೊಂಡ್ಮೇಲೆ ಜನ ಫುಲ್ಲು ನಾವು ಫಸ್ಟು ನೀವು ಫಸ್ಟು ಅಂತ ಹೊರಟ್ರು. ಇದರಲ್ಲಿ ಯಾವುದೋ ಒಂದು ಹುಡುಗ ಅಂದರೆ ಜೆಂಟ್ಸು ಬಂದು ಮೈ ಮೇಲೆ ಬೀಳ್ತಾನೇ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ ಮೈ ಮೇಲೆ ಬೀಳಬೇಡಿ ಆದ್ರೂ ಇದು ಮಾಡ್ತಿದ್ದಾರೆ. ಅವ್ರಿಗೆ ಜ್ಞಾನನೇ ಇಲ್ಲ ಮೈ ಮೇಲೆ. ನಾನು ಆಧಾರ್ ಕಾರ್ಡ್ ತೋರಿಸಿ ಟೋಕನ್ ತೊಗೋಬೇಕಾಗುತ್ತೆ. ಆಧಾರ್ ಕಾರ್ಡ್ ಒಂದು ಬ್ಯಾಗ್ ಇತ್ತು ನಂದು, ಅದು ವೆಯ್ಟ್ ಇರಲಿಲ್ಲ, ಅಷ್ಟು ಇದು ಇರಲಿಲ್ಲ. ನನ್ನ ತಲೆ ಮೇಲೆ ಸಿಟ್ಟು ಬಂದು ತಲೆ ಮೇಲೆ ಒಂದು ಹೊಡೆದೆ. ಅವಾಗ ತಿರ್ಗಿ ನೋಡಿದ್ರು ಏನು ಎಂತ ಅಂತ. ಅವಾಗಿಂದ ಹೇಳ್ತಾ ಇದ್ದೀನಿ ಮೈ ಮೇಲೆ ಬೀಳ್ತೀನಿ ನಾನು ಅಂತ ಹೇಳ್ತಾ ಇದ್ದೀನಿ. ಆದರೂ ಮೈ ಮೇಲೆ ಬೀಳ್ತಿದ್ದೀರಲ್ವಾ ಅದಕ್ಕೆ ನಮ್ಮ ಮನೆಯವ್ರು ನೋಡಿ ಬೈದರು. ಅಲ್ಲ, ಹೆಣ್ಮಕ್ಳಿದ್ದಾರೆ, ಯಾರಿದ್ದಾರೆ, ಏನು ವಯಸ್ಸಾದವ್ರು ಇರ್ತಾರೆ, ಪರಿಜ್ಞಾನ ಇಲ್ವಾ ನಿಮಗೆ, ಮೈ ಮೇಲೆ ಬೀಳ್ತಿರಲ್ಲ. ನಮ್ಮ ಮನೆಯವ್ರು ಅವತ್ತು ಕೈ ಇಟ್ಕೊಂಡಿರಲಿಲ್ಲ ಅಂದರೆ ನನ್ನ ಕೈ ಮುರಿದೋಗೋದು, ಇಲ್ಲ ಸೊಂಟ ಮುರ್ಕೊಳ್ತಿದ್ದೆ ಅವತ್ತು. ಆ ಥರ ಎಲ್ಲ ಜನ ಇರ್ತಾರೆ. ನೀವು ಹೋಗ್ಬೇಕಾದ್ರೆ ಸ್ವಲ್ಪ ನಿಮ್ಮ ಹುಷಾರಲ್ಲಿ ನೀವು ಇರಿ. ಫೈನಲಿ ಟೋಕನ್ ಎಲ್ಲ ಸಿಕ್ತು ನಮಗೆ. ನೀವು ನೋಡಿರ್ಬೋದು ಎಷ್ಟು ಜನ ಇದ್ದಾರೆ ಕ್ಯೂ ಅಲ್ಲಿ. ಮತ್ತು ತುಂಬಾ ವೆಯ್ಟ್ ಮಾಡಬೇಕು. ನೀವು ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ ಅಂದರೆ ಏನಾದರೂ ಹಣ್ಣು ಇಲ್ಲ ಅವ್ರಿಗೇನು ಬೇಕು ಫಸ್ಟು ಪ್ರಿಕಾಷನ್ ತೊಗೊಂಡು ಹೋಗಿ. ಸುಮ್ಮನೆ ಹಾಗೆ ಹೋಗಬೇಡಿ, ತುಂಬಾ ಹೊಟ್ಟೆ ಹಸಿವಾಗುತ್ತೆ. ಬೆಳಿಗ್ಗೆ ನಾವು 11:30 ಹೋಗಿದ್ದು, ಕ್ಯೂವಲ್ಲಿ ನಿಂತಿದ್ದು. 5 ಗಂಟೆಗೆ ಹೊರಗಡೆ ಬಂದಿದ್ದೀವಿ. ಅದು ಬಿಸಿಲು, ಒಂದೊಂದು ಟೈಮ್ ಮಳೆ ಬರುತ್ತೆ, ಬಿಸಿಲು ಬರುತ್ತೆ, ಆ ಥರ ಎಲ್ಲ ಇರುತ್ತೆ. ನೀವು ಯಾವುದಕ್ಕೂ ಸಣ್ಣ ಮಕ್ಕಳಿದ್ರೆ ಅವರಿಗೆ ಏನು ಸೇಫ್ಟಿ ಮಾಡಬೇಕು ಆ ಸೇಫ್ಟಿ ಮಾಡ್ಕೊಂಡು ಹೋಗಿ. ಫೈನಲಿ ನಾವು ಟೋಕನ್ ಇಸ್ಕೊಂಡು ಊಟ ಮಾಡೋಣ ಅಂತ ಬಂದ್ವಿ. ಅದೇನು ಟೋಕನ್ ಕೊಡ್ತಾರೆ ಅದರಿಂದ 1.5 ಕಿಲೋಮೀಟ್ರ್ ಮುಂದೆ PS4 ಅಂತ ಹೋಟ್ಲ್ ಹೆಸರು. ತುಂಬ ಅಂದರೆ ಪರವಾಗಿರಲಿಲ್ಲ, ಊಟ ಎಲ್ಲ ಚೆನ್ನಾಗಿತ್ತು. ಗೂಗಲೆಲ್ಲ ಸರ್ಚ್ ಮಾಡಿ ಯಾವ ಹೋಟ್ಲಲ್ಲಿ ಯಾವ ಊಟ ಚೆನ್ನಾಗಿರುತ್ತೆ ಅಂತ ಎಲ್ಲ ಸರ್ಚ್ ಮಾಡಿ ನಾವು ಈ ಹೋಟ್ಲಿಗೆ ಬಂದು ಊಟ ಮಾಡಿದ್ವಿ. ಫೈನಲಿ ಊಟ ಎಲ್ಲ ಮಾಡ್ಕೊಂಡ್ವಿ ನಾವು. ನನಗೆ ಸಿಕ್ಕಾಪಟ್ಟೆ ತಲೆನೋವು ಬೇರೆ, ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೆಗೊಳಕ್ಕಾಗಿಲ್ಲ. ನನ್ನ ಮಗಗೆ ಐಸ್ ಕ್ರೀಮ್ ತಿನ್ನು ಅಂದರೆ ಉಪ್ಪಿನ ಬಾಟ್ಲ್ ಇಟ್ಕೊಂಡು ಕೂತಿದ್ದಾನೆ. ಅವನಿಗೆ ಎಲ್ಲಿ ಉಪ್ಪು ನೋಡಿದ್ರು ಉಪ್ಪಿಂದೇ ಬರೀ ಇದು ಮಾಡ್ತಿರ್ತಾನೆ. ವೆರೈಟಿ ಆಫ್ ಏನು ಸ್ವೀಟ್ಸ್ ಇರ್ತವೆ. ತುಂಬಾ ಚೆನ್ನಾಗಿತ್ತು. ಕ್ಲೀನ್ ಅಂದರೆ ಏನು ಹೋಟ್ಲಿದೆ ಅದು ತುಂಬಾ ನೀಟಿದೆ. ನೀವು ಯಾರಾದರೂ ಆಂಧ್ರಕ್ಕೆ ಹೋದರೆ ಈ ಹೋಟ್ಲಿಗೆ ಹೋಗಿ ಊಟ ಮಾಡ್ಬೋದು. ತುಂಬಾ ಚೆನ್ನಾಗಿತ್ತು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಟೋಕನ್ ತಗೊಳಕ್ಕೆ ಏನೇನು ಪ್ರೊಸೀಜರ್ ಇದೆ ಮತ್ತು ಏನೇನು ಬೇಕು ಅಂತ ಎಲ್ಲ ಹೇಳ್ತೀನಿ. ನಾವು ಎಷ್ಟೆಲ್ಲ ವೆಯ್ಟ್ ಮಾಡಿದ್ವಿ, ಏನಾಯಿತು ಎಂತ ಅಂತ ಎಲ್ಲ ಹೇಳ್ತೀನಿ. ಮುಂದೆ ಏನೇನು ಪ್ರಾಬ್ಲಮ್ ಆಯಿತು ಅಂತ ಎಲ್ಲ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಇಷ್ಟ ಆಗಿತ್ತು ನೋಡಿ ನಮ್ಮ ಒನ್ ಡೇ. ಇದು ಫಸ್ಟು ಒನ್ ಡೇ ನಾವು ಮಾಡಿದಂಥ ಫಜೀತಿ. ಸರಿ ಹೊಟ್ಟೆ ಊಟ ಇಲ್ಲ ಏನಿಲ್ಲ. ಅಲ್ಲಿ ಹೋಗಿ ವೆಯ್ಟ್ ಮಾಡಿದ್ರಿಂದ ನಮ್ಮ ಪಾಪು ಅಂತೂ ತುಂಬಾ ಸುಸ್ತಾಗ್ಬಿಟ್ಟಿದೆ. ಅವತ್ತಿನ ದಿನ ಏನಿದೆ ವೆರೈಟಿ, ಆ ಡೇಗೆ ಏನು ವೆರೈಟಿ ಇರುತ್ತೆ ಇದನ್ನು ಶೋ ಮಾಡಿರ್ತಾರೆ, ನೀವು ನೋಡಿ
ಯಾರಾದರೂ ಅಂದರೆ ತಿರುಪತಿಗೆ ಹೋಗೋರು ಈ ಹೋಟ್ಲಿಗೆ ಹೋಗಿ ವಿಸಿಟ್ ಮಾಡಿ. ನಮಗೆ ಊಟ ನಮ್ಮ ಕಡೆ ಊಟನೇ ಬೆಸ್ಟು ಹಾಗೆ ಹಿಂಗೆ ಕೆಲವರಿಗೆ ಒಂದೊಂದು ಥರ ಟೇಸ್ಟ್ ಇರುತ್ತೆ. ನನ್ನ ಥರನೂ ಟೇಸ್ಟ್ ಇರುತ್ತೆ, ಕೆಲವರು ಎಲ್ಲಿದ್ದರೂ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡ್ತಾರೆ. ನಮಗೆ ಆಗಲ್ಲ, ಸ್ವಲ್ಪ ಟೇಸ್ಟ್ ಇದ್ದರೆ ಸ್ವಲ್ಪ ಹೋಗುತ್ತೆ, ಇಲ್ಲಾಂದರೆ ಆ ಥರ ಎಲ್ಲ ಆಗಲ್ಲ. ನಾವು ಈ ಹೋಟ್ಲಿಗೆ ಬರ್ತಾ ರಂಗೋಲಿ ಹಾಕ್ತಿದ್ರು ಒಂದು ಆಂಟಿ. ನಾವು ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಮೇಲೆ ಮಳೆ ಬಂದು ಎಲ್ಲ ರಂಗೋಲಿ ಅಳಿಸೋಗ್ಬಿಟ್ಟಿದ್ದು. ಪಕ್ಕದಲ್ಲೇ ರೂಮ್ ಮಾಡಿ ರೂಮಲ್ಲಿ ಹಾಲ್ಟಾಗಿ ಮತ್ತು ಮಾರನೇ ದಿನ ಬೇಗ ಹೊರಡಬೇಕು ಅಂತ ರೆಸ್ಟ್ ತಗೊಂಡ್ವಿ ನಾವು. ಇಷ್ಟ ಆಗಿತ್ತು ನೋಡಿ ನಮ್ಮ ತಿರುಪತಿಯ ಟ್ರಿಪ್ಪಿನ ಮೊದಲನೇ ದಿನದ ವಿಡಿಯೋ. ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಮತ್ತೆ ಬೇರೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಏನೇನಾಯಿತು ಅಂತ ಎಲ್ಲ ಹೇಳ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.